Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಾವು ಬಾಯ್ದು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು, ಜಾಶ್ ಹ್ಯಾಸಲ್ವುಡ್ ಮ್ಯಾಚ್ ನ ಗೆಲ್ತಾ ಇದ್ದಂಗೆ ಒಂದು ಸ್ಟೇಟ್ಮೆಂಟ್ ಹಾಕೊಡಿದ್ರೆ IPL ಆಗ್ತದಂಗೆ ಅವ್ರಿಗೆ WDC ಫೈನಲ್ಸ್ ಇದೆ. ಜೂನ್ 10ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ಪ್ರಿಪೇರ್ ಆಗ್ತಾ ಇದ್ದೀನಿ ಗುರು ಅಂತ ಹೇಳಿದರೆ, ಅಲ್ಲ ನಾನು ಆಸ್ಟ್ರೇಲಿಯಾದಲ್ಲೇ ಇದ್ಬಿಟ್ಟು ಆಟ ಆಡ್ಕೊಂಡು ಆರಾಮಾಗಿ ಪ್ರಿಪೇರ್ ಆಗಿರ್ಬೋದಾಗಿತ್ತು. ಬಟ್ IPL ಅಂತ ಕಾಂಪಿಟೇಷನ್ ಟೂರ್ನಮೆಂಟ್ ಏನಿದೆ, ಇದು ಡಿಫ್ರೆಂಟ್ ಕೈಂಡ್ ಆಫ್ ಚಾಲೆಂಜ್ ತಗೊಂಡ್ಬಂದು ಕೊಡುತ್ತೆ. ಎಂತೆಂಥ ಸಿಚುವೇಶನ್ ಇದನ್ನು ಗೆಲ್ಲೋ ಥರ ಒಂಥರ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಇಲ್ಲಿ ಕಲ್ತ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಅಂದರೆ ಇಲ್ಲಿ WDC ಫೈನಲ್ ಯಾವ ಥರ ಸಿಚುವೇಶನ್ ಬೇಕಾದ್ರೂ ಬರ್ಬೋದು. ಸೊ ಆ ಥರ ಸಿಚುವೇಶನ್ ನಾವು ಹ್ಯಾಂಡಲ್ ಮಾಡಬೇಕು ಅಂದರೆ, ಈ ಥರ ಒಂದು ಪ್ರೆಷರ್ ಸಿಚುವೇಶನ್ ಅಲ್ಲಿ ಇಂಥ ಒಂದು ಬಿಗ್ ಟೂರ್ನಮೆಂಟ್ ಅಲ್ಲಿ ಆಡ್ಬಿಟ್ಟು ಹೋಯ್ತು ಅಂತಂದ್ರೆ, ಆ ಟೆಸ್ಟ್ ಫಾರ್ಮೇಟ್ ಇರ್ಬೋದು, T20 ಫಾರ್ಮೇಟ್ ಇರ್ಬೋದು, ಬಟ್ ಪ್ರೆಷರ್ ಹ್ಯಾಂಡ್ಲಿಂಗ್ ಎಲ್ಲ ಏನಿದೆ ಅದು IPL ಇಂದ ಕಲ್ತ್ಕೊಬಹುದು. ಇದಕ್ಕಿಂತ ಒಂದು ಬಿಗ್ ಟೂರ್ನಮೆಂಟು ಇನ್ನೂ ಒಂದಿಲ್ಲ ಅಂತ ಹೇಳಿದ್ದಾರೆ. ಅದು ಹೌದು, ಎಲ್ಲರಿಗೂ ಗೊತ್ತಿರೋದೇನೆ. ಅದು IPL ಗಿಂತ ಬಿಗ್ ಟೂರ್ನಮೆಂಟು, IPL ಗಿಂತ ದೊಡ್ಡ ಪ್ರೆಷರ್ ಇರುವಂತ ಟೂರ್ನಮೆಂಟು, ಇನ್ಫ್ಯಾಕ್ಟ್ ವರ್ಲ್ಡ್ ಕಪ್ ಕೂಡ ಇಲ್ಲ. ಅಪ್ಡೇಟ್ ಬಿಟ್ಟು ಶ್ರೇಯಸ್ ಅಯ್ಯರ್ ಮಾತಾಡಿದ್ರೆ ಮ್ಯಾಚ್ ಮುಗಿದ ನಂತರ, ಹೌದು ಅವ್ರು ಹೇಳಿದ್ದಾರೆ ನಾವಿನ್ನ ಬ್ಯಾಟಲ್ ಅಷ್ಟನ್ನ ಸೋತಿದ್ದೀವಿ, ಇನ್ನ ಅಜ್ಜಿ ಬಾಕಿ ಇದೆ ಗುರು, ವಾರ ಏನು ಸೋತಿಲ್ಲ ನಾವು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಾವು ವಿಕೆಟ್ಸ್ಗಳನ್ನ ಕಳ್ಕೊಂಡ್ವಲ್ಲ, ಅದು ರ್ಯಾಂಡಮ್ ಆಗಿ ನಾವಾಗೆ ಕಳ್ಕೊಂಡ್ವಿ, ನಾವು ಮಾಡೋಂಥ ಮಿಸ್ಟೇಕ್ಸ್ಗಳಿಂದನೇ ಕಳ್ಕೊಂಡ್ವಿ ಸುಮಾರು ವಿಕೆಟ್ಸ್ಗಳು. ನಾವು ಪಿಚ್ನ ರೀಡ್ ಮಾಡೋದ್ರಲ್ಲಿ ವಿಫಲರಾದ್ವಿ. ಪಿಚ್ ಈ ಥರ ಬಿಹೇವ್ ಆಗುತ್ತೆ, ಆ ಥರ ಬಿಹೇವ್ ಆಗುತ್ತೆ ಅಂತ ಅನ್ಕೊಂಡು ನಾವು ಫಾಲ್ ಶಾಟ್ಗಳನ್ನ ಇಂಡ್ಯೂಸ್ ಮಾಡಿದ್ವಿ ಹೊರತು ನಾವು ಅಲ್ಲಿ ಪಿಚ್ನ ನೋಡಿಕೊಂಡು ಕರೆಕ್ಟಾಗಿ ಆಡಲಿಲ್ಲ. ಸಿಕ್ಕಾಪಟ್ಟೆ ಇದೆ, ಕಲ್ತ್ಕೊಂಡ್ಬರುವಂಥದ್ದು. ಕಲ್ತ್ಕೊಂಡು ನೆಕ್ಸ್ಟ್ ಮ್ಯಾಚು ಪಕ್ಕಾ ಬಂದೇ ಬರ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಅವ್ರಿಗೆ ಗೊತ್ತು ಇನ್ನೂ ಒಂದು ಆಪರ್ಚುನಿಟಿ ಇದೆ ಅಂತ. ಇದನ್ನ ಯೂಟಿಲೈಸ್ ಮಾಡ್ಕೊಂತು ಅಂದರೆ ಫೈನಲ್ಸಲ್ಲಿ RCBನ ಮತ್ತೆ ಎದುರಿಸ್ಬೋದು, ಮತ್ತೆ ಗುಣ RCBಗೆ ಕೊಡ್ಬೋದು ಅಂತಲೂ ಕೂಡ ಗೊತ್ತು. ಸೊ ನೋಡೋಣ ಅಮ್ಮ ಏನಾಗುತ್ತೆ ಅಂತ. ಅಪೇಟ್ ಮತ್ತೆ ನಮ್ಮ RCB ಜೇಕೋಬ್ ಬೆಥೆಲ್ ಮೊದಲ ಟೂರ್ನಮೆಂಟ್ ನ ಬಿಟ್ಬಿಟ್ಟು ಹೋದ್ರು, ಪ್ಲೇ ಆಫ್ಸ್ ನ ಆಡ್ತಾ ಇಲ್ಲ. ಇವಾಗ ಇಂಗ್ಲೆಂಡ್ ಪರವಾಗಿ ಆಡ್ತಿರುವಂತ ಜೇಕೋಬ್ ಬೆಥೆಲ್ ಮೊದಲನೇ ಮ್ಯಾಚ್ ನೇ ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ 82 ರನ್, ಜಸ್ಟ್ ಫ್ರಮ್ 53 ಬಾಲ್ಸ್, 5 ಸಿಕ್ಸ್ ಜೊತೆಗೆ 8-4 ಹೊಡೆದ್ಬಿಟ್ಟು 154 ಸ್ಟ್ರೈಕ್ ರೇಟ್ ನ ODI ಫಾರ್ಮೇಟ್ ಅಲ್ಲಿ ಆಡಿದ್ರೆ. ಇಂಗ್ಲೆಂಡ್ ಓವರ್ ಆಲ್ ಆಗಿ ಮೊದಲನೇ ಮ್ಯಾಚ್ ಅಲ್ಲಿ 400 ರನ್ಗಳನ್ನ ಹೊಡೆದಿದ್ದಾರೆ. ಮಗ ನಾಯಡಿ ಪೀಡಿ ಚಚ್ಚಿ ಬಿಸಾಕಿದ್ದಾರೆ ವೆಸ್ಟ್ ಇಂಡೀಸ್ ಅವರಿಗೆ. ಅದ್ರಲ್ಲಿ ಜೇಕೋಬ್ ಬೆಥೆಲ್ ನ ಪಾತ್ರ ಓಪನಿಂಗ್ಸ್ ನಂಬರ್ 5 ಅಲ್ಲಿ ಬಂದಂತ, ನಂಬರ್ 6 ಅಲ್ಲಿ ಬಂದಂತ ಜೇಕೋಬ್ ಬೆಥೆಲ್ ಮಸ್ತಾಗಿ ಆಡಿದ್ದಾರೆ. ವಿರಾಟ್ ಕೊಹ್ಲಿ ಆಗಿರ್ಲಿ, ಈ ಕಡೆ ಆಂಡಿ ಫ್ಲವರ್ ಆಗಿರ್ಲಿ, RCB ಆಗಿರ್ಲಿ, ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೆ. 2 ತಿಂಗಳು ಹಿಂದೆ ಇದ್ದಂಥ ಜೇಕೋಬ್ ಬೆಥೆಲ್ಗೂ ಇವಾಗಿರುವಂಥ ಜೇಕೋಬ್ ಬೆಥೆಲ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ನಾನು IPL ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಕಲ್ತ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದರೆ. ಅವ್ರು ಆಡಿರೋದು ಕೇವಲ 2 ಮ್ಯಾಚ್ ಆಗಿರ್ಬೋದು, ಬಟ್ ಆದ್ರೂ ಅದರಿಂದ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ನ ಗೇನ್ ಮಾಡ್ಕೊಂಡಿದ್ದೀನಿ IPL ಇಂದ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ನೆನ್ನೆ ಮ್ಯಾಚ್ ನ ಗೆದ್ದ ನಂತರ AB ಡಿವಿಲಿಯರ್ಸ್ ಅವರು 2016 ಫೈನಲ್ಸ್ನ ರಿಮೆಂಬರ್ ಮಾಡ್ಕೊಂಡಿದ್ದಾರೆ. ಇದು ನನಗೆ 2016 ಫೈನಲ್ಸ್ ಏನು ನಾವು ಕ್ವಾಲಿಫೈಯರ್ 1ಗೆ ಬಂದ್ಬಿಟ್ಟು ಕ್ವಾಲಿಫೈ ಆಗಿದ್ವಲ್ಲ ಡೈರೆಕ್ಟಾಗಿ ಫೈನಲ್ಸ್ಗೆ, ABD ಮಸ್ತಾಗಿ ಪರ್ಫಾರ್ಮ್ ಮಾಡಿದ, ಅನ್ಬಿಲೀವಬಲ್ ವಿಕ್ಟರಿ ಆಗಿತ್ತು ಗುರು. ಈ ಮ್ಯಾಚ್ ಏನು ಗೆದ್ದಿರೋದು ನಾವು 2016 ಕ್ವಾಲಿಫೈಯರ್ 1 ಗೆದ್ದಿದ್ವಿ, ನೋಡಬೇಕಾಗಿತ್ತು ಗುಜರಾತ್ ಲಯನ್ಸ್ ಮೇಲೆ. 5 ಡೌನ್ RCB, 5-6 ಡೌನ್, ವಿಕೆಟ್ ಟಕ ನಮ್ಗೆ ಉದುರ್ಕೊಂಡು ಹೊರಟೋಗ್ಬಿಟ್ಟಿತ್ತು. ABD ನಿಂತ್ಕೊಂಡು ಅಲ್ಲಿ ಇಕ್ಬಾಲ್ ಅಬ್ದುಲ್ಲಾ ಜೊತೆಗೆ ಅವನ ಅಜ್ಜಿ ಮ್ಯಾಚ್ನ ಮುಗಿಸ್ಕೊಂಡು ಕೊಡ್ತಾರೆ. ಸೊ ಅದಂತೂ ಒಂಥರ ಸಲ್ಯೂಟ್ ಹೊಡೆಯುವಂಥ ಇನ್ನಿಂಗ್ಸು. ಅದನ್ನ ಮೆಮೊರೈಸ್ ಮಾಡ್ಕೊಂಡಿದ್ದಾರೆ ಅವರು. ಆ ಥರ ನನಗೆ ಅನ್ನಿಸ್ತಗೋರು, ಆ ಥರ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದೀವಿ ನಾವು ಇಲ್ಲಿ ಅಂತ. ಆ್ಯಂಡ್ ಹೇಳಿದ್ದಾರೆ ಸಿಕ್ಕಾಪಟ್ಟೆ ಫೈನಲ್ಸ್ಗಳನ್ನ ನಾವು ಸೋತಿದ್ವಿ, ಅಂದರೆ ಒಂದು 3 ಫೈನಲ್ಸ್ ನಾವು ಸೋತಿದ್ವಿ ಫೈನಲ್ಸ್ಗೆ ಹೋಗ್ಬಿಟ್ಟು. ಬೇಜಾರಾಗತ್ತೆ, ಬಟ್ ಈ ಸಲ ಅದು ಆಗಲ್ಲ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ, ಅಂದರೆ ಸೋಲಲ್ಲ ಅಂತ ಅನ್ಕೊಂಡಿದ್ದೀನಿ ಅಂತ. ಅಪ್ಡೇಟ್ ನಂಬರ್ 5, ಪಂಜಾಬ್ ಕಿಂಗ್ಸ್ ನ ಪ್ಲೇಯರ್ ಆದಂತ ಹರ್ಷದೀಪ್ ಸಿಂಗ್ ಒಂದು ಸ್ಟೇಟ್ಮೆಂಟ್ ಹಾಕೊಡ್ತಾರೆ. ಪಂಜಾಬ್ ಕಿಂಗ್ಸ್ ನ ಫ್ಯಾನ್ಸ್ಗಳು ಎಲ್ಲಿದ್ದೀರಾ ಗುರು, ಕಳೆದೋಗ್ಬಿಟ್ಟಿದ್ದೀರಾ ಅಂತ. ಹೌದು, ಪಂಜಾಬ್ ಕಿಂಗ್ಸ್ಗೆ ಫ್ಯಾನ್ಸು ಪಂಜಾಬಲ್ಲೇ ಕಮ್ಮಿ ಆಗೋಗ್ಬಿಟ್ಟಿದಾರಂತೆ. ಅಂದರೆ ಕಮ್ಮಿ ಆಗಿದ್ದಾರೆ ಅಂತಲ್ಲ, ಬೇರೆ ಫ್ರಾಂಚೈಸಿಗಳಿಗೆ ಸಪೋರ್ಟ್ ಮಾಡ್ತಾರೆ. RCBಗೆ ಆಗಿರ್ಬೋದು, ಮುಂಬೈಗೆ ಆಗಿರ್ಬೋದು, CSK ಆಗಿರ್ಬೋದು, ಸಪೋರ್ಟ್ ಮಾಡ್ತಾರೆ ಪಂಜಾಬಲ್ಲಿರುವಂಥವ್ರು ಅಂತ ಇವ್ರು ಹೇಳಿದ್ದಾರೆ. ಫಸ್ಟು ನಿಮ್ಮ ಸ್ಟೇಟಿಗೆ ಸಪೋರ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ, ನಿಮ್ಮ ಟೀಮಿಗೆ ಫಸ್ಟ್ ಸಪೋರ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆಲ್ಲ ಸಪೋರ್ಟ್ ಮಾಡಿವ್ರಂತೆ ಅಂತ ಹೇಳ್ತಾರೆ. ಬಟ್ ಗೊತ್ತಲ್ಲ ಗುರು, ಮುಂಚೆಯಿಂದನೂ ಪಂಜಾಬ್ ಕಿಂಗ್ಸು ಅಂಥ ಫ್ಯಾನ್ ಬೇಸ್ನ ಇಟ್ಟಿದೆ, ಒಂಥರ ಕ್ರೌಡ್ನ ಪುಲ್ ಮಾಡುತ್ತೆ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಮುಂಚೆಯಿಂದನೂ ಕೂಡ ಅಲ್ಲಿರುವಂಥವ್ರು, ಪಂಜಾಬಲ್ಲಿರುವಂಥವ್ರು RCBಗೆ ಆಗಿರಲಿ, ಇವಾಗ ತಗೊಳ್ಳಿ ನೀವು ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ತಗೊಳ್ಳಿ, ಅಲ್ಲಿ ಸನ್ರೈಸ್ ಹೈದರಾಬಾದ್ಗಿಂತ RCBಗೆ ಜಾಸ್ತಿ ಸಪೋರ್ಟ್ ಆಗಿ ನೋಡೋಕೆ ಹೋಯ್ತು ಅಂತಂದರೆ. ಸೊ ಇದೇನು ಮಾಡೋಕ್ಕಾಗಲ್ಲ. ಇದು ಜನಗಳ ಮೈಂಡ್ ಸೆಟ್ನ ಚೇಂಜ್ ಮಾಡೋಕ್ಕಾಗತ್ತಾ? ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ನೀನು ಅವನಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳೋಕ್ಕಾಗತ್ತಾ? ಹೋಗ್ಬಿಟ್ಟು ಜನಗಳು ನೀನು ಹೇಳಿದ್ರು ಮಾಡ್ತಾರೆ, ಹೇಳಿಲ್ಲ ಅಂದ್ರೂ ಮಾಡ್ತಾರೆ, ಮಾಡೋದನ್ನ ಮಾಡೇ ಮಾಡ್ತಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಗಾಯ್ಸ್, ಇಷ್ಟು ಆಗಿದ್ರು ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ಕೊಳ್ಳಿ.